ನಟಿ ಕೃಷಿತಾ ಪಂಡ ಮನೆಯಲ್ಲಿ ಅವರ ಗೆಳೆಯ ಉದ್ಯಮಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಟಿ ಕೃಷಿತಾ ಪಂಡಗೆ ಕೊನೆಯದಾಗಿ ಸಂದೇಶವೊಂದನ್ನು ಕಳುಹಿಸಿ ನೇಣಿಗೆ ಶರಣಾಗಿದ್ದಾರೆ. ಈ ಎಲ್ಲ ಘಟನೆ ನಡೆಯುವ ಸಮಯದಲ್ಲಿ ಮನೆಯಲ್ಲಿ ಇರದ ಕೃಷಿ ಇದೀಗ ವೈಶಾಖ್ ಅಂತ್ಯಕ್ರಿಯೆಗೆ ನಿನ್ನೆ ಬಂದಿದ್ದರು. ವೈಶಾಖ್ ಅವರ ನಿಧನದ ಸುದ್ದಿ ತಿಳಿದ ಬಳಿಕ ನಟಿ ಕೃಷಿತಾ ಪಂಡ ಅವರು ಚಾಮರಾಜಪೇಟೆಯ ಅಂತ್ಯಕ್ರಿಯೆ ಸ್ಥಳಕ್ಕೆ ಬಂದಿದ್ದರು. ಸ್ಥಳಕ್ಕೆ ನಟಿ ಕೃಷಿತಾ ಪಂಡ ಬಂದಿರುವುದನ್ನು ಗಮನಿಸಿದ ವೈಶಾಖ್ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಂಬಂಧಿಕರ ವಿರೋಧದ ಹಿನ್ನೆಲೆಯಲ್ಲಿ ಕೃಷಿತಾ ಪಂಡ ಅಲ್ಲಿಂದ ವಾಪಸ್ ಆಗಿದ್ದಾರೆ. ಮಾಹಿತಿಯ ಪ್ರಕಾರ ವೈಶಾಖ್ ಅವರು ಘಟನೆಯ ಮುನ್ನ ನಟಿ ಕೃಷಿತಾ ಪಂಡ ಅವರಿಗೆ ವಾಟ್ಸಪ್ ಮೂಲಕ ಸಂದೇಶವೊಂದನ್ನು ಕಳುಹಿಸಿದ್ದರು. ನನಗೆ ಜೀವನ ಸಾಕಾಗಿದೆ, ಬದುಕಲು ಇಷ್ಟವಿಲ್ಲ ಎಂದು ಮೊನ್ನೆ ಸಂಜೆ ನಟಿಗೆ ವಾಟ್ಸಪ್ ಸಂದೇಶ ಕಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ನಟಿ ಕೃಷಿ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾದ ಉದ್ಯಮಿ ವೈಶಾಖ್ ಕಾರು, ಆಟೋ, ಮೊಬೈಲ್ ಹಾಗೂ ಗ್ಯಾರೇಜ್ ಇಟ್ಟುಕೊಂಡಿದ್ರು. ಈತನಿಗೆ 15 ವರ್ಷಗಳ ಹಿಂದೆಯೇ ಮದುವೆ ಕೂಡ ಆಗಿತ್ತಂತೆ. ಈ ದಂಪತಿಗೆ 14 ವರ್ಷದ ಮಗ ಕೂಡ ಇದ್ದಾನೆ. ಇನ್ನು ನಟಿ ಕೃಷಿತಾ ಪಂಡ ಮನೆಯಲ್ಲೇ ಉದ್ಯಮಿ ವೈಶಾಖ್ ಆತ್ಮಹತ್ಯೆಯ ಶರಣಾಗಿದ್ದು ಭಾರೀ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೆಂಡತಿ, ಮಕ್ಕಳಿದ್ರೂ ಉದ್ಯಮಿ ನಟಿ ಮನೆಯಲ್ಲೇ ಯಾಕಿದ್ರು ಅನ್ನುವ ಪ್ರಶ್ನೆ ಕೂಡ ಮೂಡಿದೆ. ವೈಶಾಖ್ ಸಾವಿಗೆ ಕಾರಣವೇನು ಅನ್ನೋದು ತಿಳಿದು ಬಂದಿಲ್ಲ. ವರದಿಗಳ ಪ್ರಕಾರ ಯಾವುದೇ ಪತ್ರ ಲಭಿಸಿಲ್ಲ. ಸದ್ಯ ವೈಶಾಖ್ ಮೃತದೇಹ ಈ ಹಿಂದೆ ಉದ್ಯಮಿಗೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ವೈಶಾಖ್ ಬಂಧನಕ್ಕೊಳಗಾಗಿದ್ರು. ಜಾಮೀನು ಪಡೆದ ಮೇಲೆ ಡಿಪ್ರೆಷನ್ನಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡಿತಿದ್ರು ಅಂತ ಹೇಳಲಾಗಿದೆ. ಕಳೆದ ಕೆಲ ಕಾಲದಿಂದ ನಟಿ ಕೃಷಿತಾ ಪಂಡ ತಮ್ಮ ವೈಯಕ್ತಿಕ ವಿಚಾರಗಳ ಸಲುವಾಗಿಯೇ ಸುದ್ದಿಯಲ್ಲಿದ್ದಾರೆ. ಈ ಹಿಂದೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಜೊತೆ ಕೃಷಿತಾ ಪಂಡ ರಿಲೇಷನ್ಶಿಪ್ನಲ್ಲಿದ್ದರು. ಆನಂತರ ಹೊಂದಾಣಿಕೆ ಆಗ್ತಿಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡಿದ್ರು. ಬಳಿಕ ಉದ್ಯಮಿ ಅರವಿಂದ್ ರೆಡ್ಡಿ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿ ಕೃಷಿತಾ ಪಂಡ ದೂರು ನೀಡಿದ್ರು. ಅವತ್ತು ಅರವಿಂದ್ ರೆಡ್ಡಿ ಅರೆಸ್ಟ್ ಆಗಿದ್ರು. ಬಳಿಕ ಜಾಮೀನಿನ ಮೇಲೆ ಹೊರಬಂದರು. ಇದೇ ಪ್ರಕರಣದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದ ಆರೋಪದ ಮೇಲೆ ವೈಶಾಖ್ ಕೂಡ ಅರೆಸ್ಟ್ ಆಗಿದ್ರು. ಹೀಗಾಗಿ ಈ ಎಲ್ಲ ಡಿಪ್ರೆಷನ್ನಿಂದ ಬಳಲ್ತಾ ಇದ್ದ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋದು ಸದ್ಯಕ್ಕೆ ಮೂಡಿರುವ ಪ್ರಶ್ನೆ. ಆದರೆ ಇದಕ್ಕೆಲ್ಲ ಪೊಲೀಸರ ತನಿಖೆಯ ಮೂಲಕವೇ ಉತ್ತರ ಸಿಗಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.